ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. BSNL BSNL ಐಫೋನ್ ಬೆಲೆಗೆ ಈಕ್ವಲ್ ಆಗುವ ಮಟ್ಟಕ್ಕೆ ಅಥವಾ ಐಫೋನ್ನ ಬೇಸಿಕ್ ಮಾಡಲ್ಗಳಿಗಿಂತಲೂ ಕಾಸ್ಟ್ಲಿ ಆಗಿರುವ ಒಂದು ಫೋನನ್ನು ಬಿಡುಗಡೆ ಮಾಡಿದೆ. ಆ ಫೋನಿನ ಬೆಲೆ 1,34,166 ರೂಪಾಯಿ. 1,34,166 ರೂಪಾಯಿ ಬೆಲೆಯ ಫೋನನ್ನು ಬಿಡುಗಡೆ ಮಾಡಿದೆ. ಹಾಗಾದ್ರೆ ಏನು ಈ ಫೋನು, ಏನಿದೆ ಈ ಫೋನಲ್ಲಿ ಅಂತಹ ವಿಶೇಷತೆ? ಐಫೋನ್ಗಿಂತಲೂ ಸಹ ಕಾಸ್ಟ್ಲಿ. BSNL ಅಂದ್ರೆ ಈಗ ಅದರ ಕಳಪೆ ಗುಣಮಟ್ಟ, ಎಲ್ಲೂ ಸಿಗ್ನಲ್ಲೇ ಸಿಗೋದಿಲ್ಲ. BSNL ಅನ್ನು ಬಳಸೋದನ್ನ ನಿಧಾನಕ್ಕೆ ಜನ ಬಿಟ್ಟು 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 ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ, ಇವತ್ತು BSNL ನಿಂದ ಬರ್ತಿರುವಂತಹ ಆದಾಯದಲ್ಲಿ ಅಲ್ಲಿನ ಸಿಬ್ಬಂದಿಗೆ ಸಂಬಳ ಕೊಡೋದು ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ಹಣ ಪಡ್ಕೊಂಡು ಅವರಿಗೆ ಸಂಬಳ ಕೊಡಬೇಕಾದ ಪರಿಸ್ಥಿತಿಯಲ್ಲಿ BSNL ಈ 1.3 ಲಕ್ಷ ರೂಪಾಯಿಯ ಫೋನ್ ಅನ್ನು ಬಿಡುಗಡೆ ಮಾಡಿದೆಯಲ್ಲ, ಇದು ಒಂದು ವಿಶೇಷತೆ. ಸೊ ಏನಿದರ ವಿಶೇಷತೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ಫೋನು ಸಾಮಾನ್ಯವಾದ ಫೋನ್ ಅಲ್ಲ, ಇದು ಸ್ಯಾಟಲೈಟ್ ಫೋನ್. ಹಾಗಾದ್ರೆ ಇದರಲ್ಲಿ ಯಾವ ಸಿಮ್ ಹಾಕ್ಬೋದು? 1,34,000 ರೂಪಾಯಿ ಫೋನ್ ಅಲ್ವಾ, ಎಲ್ಲ ರೀತಿಯಾದಂತಹದ್ದು ಇರುತ್ತಲ್ವಾ ಸಿಮ್ಮು. ಯಾವುದು ಏನೇನು ಫೀಚರ್ಸ್ ಇರುತ್ತೆ, ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುತ್ತೆ ಅಂತಂದ್ರೆ, ಈ ಫೋನಲ್ಲಿ ನೀವು ಯಾವುದೇ ಸಿಮ್ ಕಾರ್ಡ್ ಹಾಕೋದಕ್ಕೆ ಆಗೋದಿಲ್ಲ. ಏರ್ಟೆಲ್, ಜಿಯೋ, ವೊಡಾಫೋನ್ ಐಡಿಯಾ ಯಾವುದು ಫಿಟ್ ಆಗಲ್ಲ. ಕೇವಲ ಮತ್ತು ಕೇವಲ ಸ್ಯಾಟಲೈಟ್ ಸಿಗ್ನಲ್ ಕೊಡುವಂತಹ ಕಂಪನಿ ಕೊಡುವ ಸಿಮ್ ಕಾರ್ಡ್ ಅನ್ನು ಮಾತ್ರ ಬಳಸಕ್ಕಾಗತ್ತೆ. ಅದು ಸಹ ಒಂದೇ ಒಂದು ಕಂಪನಿ ಅದಕ್ಕೆ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಆ ಕಂಪನಿಯ ಹೆಸರು ವಯಾಸ್ಯಾಟ್ ಸ್ಯಾಟಲೈಟ್ ಅಂತ. ವಯಾಸ್ಯಾಟ್ ಅನ್ನುವಂಥದ್ದು ಆ ಕಂಪನಿಯ ಹೆಸರು. ಆ ಕಂಪನಿಯ ಸಿಗ್ನಲ್ ಅನ್ನ ಮಾತ್ರ ಆ ಫೋನ್ ರಿಸೀವ್ ಮಾಡುತ್ತೆ. ಹಾಗಾದ್ರೆ ಏನೇನೋ ಫೀಚರ್ಸ್ ಇರ್ಬೋದು ಅನ್ಕೊಂಡ್ರೆ ಅದು ಸಹ ಇಲ್ಲ. ಅದೊಂದು ಬೇಸಿಕ್ ಏನು ಕೀಬೋರ್ಡ್ ಹ್ಯಾಂಡ್ ಸೆಟ್ ಇರುತ್ತಲ್ಲ, ಕೀಬೋರ್ಡ್ ಮೊಬೈಲ್ ಫೋನ್ ಇರುತ್ತಲ್ಲ, ಅದೇ ತರ ಇರುತ್ತೆ. ಅಷ್ಟೇ ಫೀಚರ್ಸ್ ಇರುತ್ತೆ. SMS ಕಳಿಸ್ಬೋದು, ಮಾತಾಡಬಹುದು. ಅದನ್ನ ಬಿಟ್ಟು ಹೆಚ್ಚಿಗೆ ಏನು ಮಾಡೋದಕ್ಕಾಗೋದಿಲ್ಲ ಅದರಲ್ಲಿ. ಆದರೆ ಅದರಲ್ಲಿ ಅದು ಇಷ್ಟು ದಪ್ಪ ಇರುತ್ತೆ. ಅದಕ್ಕೊಂದು ಆಂಟನಾ ಇರುತ್ತೆ, ದೊಡ್ಡ ಆಂಟನಾ. ಅದನ್ನ ಸೈಡಲ್ಲಿ ಹಾಕಿರ್ತಾರೆ, ಅದನ್ನ ಮೇಲಕ್ಕೆತ್ತಬಹುದು. ಹಾಗಾದ್ರೆ ಏನಕ್ಕೆ ಈ ಫೋನು 1,34,000 ರೂಪಾಯಿ ಕೊಟ್ಟು? ಇಲ್ಲಿನ ಸಿಮ್ ಕಾರ್ಡುಗಳು ಯಾವುದು ಕೆಲಸ ಮಾಡಲ್ಲ, ಅದರಲ್ಲಿ ಟಚ್ ಸ್ಕ್ರೀನು ಇಲ್ಲ, ಕೀಪ್ಯಾಡ್ ಮೊಬೈಲು, SMS ಮತ್ತು ಕಾಲ್ ಬಿಟ್ರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾದ್ರೆ ಯಾಕೆ ಅಂತಂದ್ರೆ, ಅಲ್ಲೇ ಇರೋದು ಇದರ ವಿಶೇಷತೆ. ಸ್ಯಾಟಲೈಟ್ ಫೋನ್ ಅಂದ್ರೆ ಇದು ಮೊಬೈಲ್ ಟವರ್ಗಳ ಮೂಲಕ ಸಿಗ್ನಲ್ ಅನ್ನ ಪಡ್ಕೊಳ್ಳೋದಿಲ್ಲ, ನೇರ ನೇರ ಸ್ಯಾಟಲೈಟ್ಗೆ ಕನೆಕ್ಟ್ ಆಗುತ್ತೆ. ಆ ಮೂಲಕ ನಿಮಗೆ ಸಿಗ್ನಲ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಆ ಮೂಲಕನೇ ನೀವು ಮಾಡುವ ಕರೆ ಅಥವಾ ನಿಮಗೆ ಬರುವಂತಹ ಕರೆ, ನೀವು ಮಾಡುವ ಕರೆ ಎಲ್ಲವೂ ಸಹ ಸ್ಯಾಟಲೈಟ್ಗೆ ಸೀದಾ ಹೋಗಿ ಸ್ಯಾಟಲೈಟ್ ಇಂದ ಯಾರಿಗೆ ಫೋನ್ ಮಾಡ್ತೀರೋ ಅವರಿಗೆ ಹೋಗುತ್ತೆ. ಸೊ ಅದರಿಂದ ಏನ್ ಲಾಭ? ಯಾಕೆ ಬೇಕು ಈ ಫೋನು? 1,34,000 ರೂಪಾಯಿ ಕೊಟ್ಟು ನಾವಿಂತಹ ಫೋನ್ ತಗೊಳ್ಬೇಕಾ? ಏನ್ ಲಾಭ ಇದರಲ್ಲಿ ಅನ್ನೋದಾದ್ರೆ, ಇದು ಸಾಮಾನ್ಯ ಜನಕ್ಕೆ ಉಪಯೋಗಕ್ಕೆ ಅಷ್ಟಾಗಿ ಬರೋದಿಲ್ಲ. ಸಾಮಾನ್ಯ ಜನಕ್ಕೆ ಅಷ್ಟಾಗಿ ಬರೋದಿಲ್ಲ. ಈ ಬೆಟ್ಟ, ಕಾಡು, ಗುಡ್ಡ ಅಲ್ಲೆಲ್ಲ ಟ್ರೆಕ್ಕಿಂಗ್ ಅಂತ ಹೋಗ್ತಾರಲ್ಲ, ಚಾರಣ ಅಂತ ಹೋಗ್ತಾರಲ್ಲ, ಅವರಿಗೆ ಅತ್ಯಂತ ಉಪಯೋಗಕಾರಿಯಾಗಿರುತ್ತೆ. ಇನ್ನು ಸಮುದ್ರಗಳಲ್ಲಿ ಓಡಾಡ್ತಿರ್ತಾರಲ್ಲ, ಹಡಗುಗಳಲ್ಲಿ, ದೋಣಿಗಳಲ್ಲಿ, ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಸಮುದ್ರದ ನಡುವೆ ಯಾವ ಸಿಗ್ನಲ್ ಇರಲ್ವಲ್ಲ, ಅಂಥ ಜನ ಬಳಸೋದಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ. ಎಲ್ಲಿ ಸಿಗ್ನಲ್ಲೇ ಇರಲ್ವೋ ಅಂಥ ಜಾಗದಲ್ಲಿ ನೀವು ಕೆಲಸ ಮಾಡ್ತೀರಿ ಅಥವಾ ಓಡಾಡ್ತೀರಿ ಅಥವಾ ಅಲ್ಲಿ ಏನಕ್ಕೋ ಹೋಗ್ತೀರಿ ಅನ್ನೋದಾದ್ರೆ, ಆಗ ಈ ಫೋನ್ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ಯಾವ ಫೋನು ನಿಮಗೆ ಉಪಯೋಗಕ್ಕೆ ಬರಲ್ಲ, ಇದು ಮಾತ್ರ ಉಪಯೋಗಕ್ಕೆ ಬರುತ್ತೆ. ಸೊ ಬೇರೆ ಫೋನುಗಳು ಹೇಗೆ ವರ್ಕ್ ಮಾಡ್ತವೆ, ಇದು ಹೇಗೆ ವರ್ಕ್ ಮಾಡುತ್ತೆ? ಬೇರೆ ಫೋನುಗಳಿಂದ ನೀವು ಫೋನ್ ಮಾಡಿದ ತಕ್ಷಣ ಅದು ನಿಮ್ಮ ಏರಿಯಾದಲ್ಲಿ ಅಂದ್ರೆ ನೀವಿರೋ ಜಾಗದಿಂದ ಹತ್ತಿರದಲ್ಲಿರುವಂತಹ ಮೊಬೈಲ್ ಟವರ್ ಹೋಗುತ್ತೆ. ಮೊಬೈಲ್ ಟವರ್ ಇಂದ ಸ್ಯಾಟಲೈಟ್ಗೆ ಹೋಗುತ್ತೆ. ಸ್ಯಾಟಲೈಟ್ ಇಂದ ಮತ್ತೆ ನೀವು ಯಾರಿಗೆ ಕರೆ ಮಾಡಿದಿರೋ ಆ ಏರಿಯಾದಲ್ಲಿರುವಂತಹ ಮೊಬೈಲ್ ಟವರ್ಗೆ ಹೋಗುತ್ತೆ. ಆ ಮೊಬೈಲ್ ಟವರ್ ಇಂದ ಅವರಿಗೆ ಕಾಲ್ ರಿಂಗ್ ಆಗುತ್ತೆ, ಅವರು ನಿಮ್ ಜೊತೆ ಮಾತಾಡ್ತಾರೆ. ಬಟ್ ಇದು ಹಾಗಲ್ಲ. ನೀವು ಕಾಲ್ ಮಾಡಿದ ತಕ್ಷಣ ಮೊಬೈಲ್ ಟವರ್ ಇಲ್ಲದೆ ಇರುವಂತಹ ಜಾಗದಲ್ಲಿ ಇರ್ತೀರಿ ನೀವು. ಬೆಟ್ಟ, ಗುಡ್ಡ, ಕಾಡು, ಸಮುದ್ರದ ಮಧ್ಯೆ, ಕಾಡಿನ ಮಧ್ಯೆ, ಎಲ್ಲಿ ಬೇಕಾದ್ರೆ ಇರಿ, ಸೀದಾ ಸ್ಯಾಟಲೈಟ್ ಹೋಗುತ್ತೆ. ಸ್ಯಾಟಲೈಟ್ ಆಕಾಶದಲ್ಲಿ ಇರುತ್ತಲ್ಲ,
ಅಲ್ಲಿಗೆ ಹೋಗಿ ಅಲ್ಲಿಂದ ನೀವು ಯಾರ ನಂಬರ್ಗೆ ಕಾಲ್ ಮಾಡ್ತೀರೋ ಅವರ ಟವರ್ಗೆ ಹೋಗಿ ಅವ್ರ ಟವರಿಂದ ಫೋನ್ಗೆ ಹೋಗುತ್ತೆ. ಆ ಮೂಲಕ ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿಯೂ ಸಹ ಯಾವುದೇ ಎಮರ್ಜೆನ್ಸಿಯಲ್ಲಿ ಟವರೇ ಇಲ್ಲದ ಜಾಗದಿಂದ ನೀವು ಕರೆ ಮಾಡಿ ಯಾರಿಗಾದ್ರೂ ಮಾತಾಡಬಹುದು. ಹಾಗಾದ್ರೆ ಇದು ದಿನಬಳಕೆಗೆ ಯೂಸ್ ಆಗುತ್ತೆ ಅಂದ್ರೆ ನೋ, ದಿನಬಳಕೆಗೆ ಯೂಸ್ ಆಗಲ್ಲ. ಮಾಡಬೇಕು ಅನ್ಕೊಂಡ್ರೆ ಮಾಡಬಹುದು, ಬಟ್ ಅದಕ್ಕೆ ತೆರಬೇಕಾದಂತಹ ಬೆಲೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಏನಿದೆ ಅದರದ್ದು ರೀಚಾರ್ಜ್ ವ್ಯಾಲ್ಯೂ ಏನಿದೆ? ನೀವು ಸರ್ಕಾರಿ ಅಧಿಕಾರಿಗಳಾಗಿದ್ರೆ, ಸೇನೆಯಲ್ಲಿದ್ರೆ, ಪೊಲೀಸಲ್ಲಿದ್ರೆ, ಅಥವಾ ಈ ರೀತಿಯಾದಂತಹ ಅನಿವಾರ್ಯವಾಗಿ ಸರ್ಕಾರವೇ ನಿಮಗೆ ಆ ಫೋನ್ ಕೊಟ್ಟಿದ್ದು ಸರ್ಕಾರದ ಸೇವೆಗಾಗಿ ಬಳಸ್ತಾ ಇದ್ರೆ, ತಿಂಗಳಿಗೆ 3,500 ರೂಪಾಯಿ ರೀಚಾರ್ಜ್ ಮಾಡಬೇಕು. 3,500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಿಮಗೆ 20 ನಿಮಿಷಗಳ ಟಾಕ್ ಟೈಮ್ ಸಿಗುತ್ತೆ. ಕೇವಲ 20 ನಿಮಿಷ. ಅಂದ್ರೆ ಎಮರ್ಜೆನ್ಸಿಗೆ ಮಾತ್ರ ಬಳಸೋದಕ್ಕೆ. ಆದ್ರೆ 3,500 ರೂಪಾಯಿ ತಿಂಗಳಿಗೆ ರೀಚಾರ್ಜ್ ಮಾಡಬೇಕು. ವರ್ಷಕ್ಕೆ 38,500 ರೂಪಾಯಿ. ಅದರಲ್ಲಿ ನಿಮಗೆ 240 ನಿಮಿಷಗಳ ಟಾಕ್ ಟೈಮ್ ಸಿಗುತ್ತೆ. 240 ನಿಮಿಷ ಕಾಲ್ ಮಾಡಬಹುದು ಇಡೀ ವರ್ಷಕ್ಕೆ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಈ ಫೋನ್ ಯಾಕೆ ಬಳಸಲಾಗುತ್ತೆ ಅಂತ. ನೀವು ಹಿಮಾಲಯದ ತುದಿಗೆ ಹೋಗಿರ್ತೀರಿ, ಯಾವ ಸಿಗ್ನಲ್ ಇಲ್ದಿರುವ ಜಾಗಕ್ಕೆ ಹೋಗಿರ್ತೀರಿ, ಬೆಟ್ಟದ ಗುಡ್ಡಕ್ಕೆ ಹೋಗಿರ್ತೀವಿ, ಸಮುದ್ರದ ಮಧ್ಯೆ ಇರ್ತೀರಿ, ಏನೋ ಆಪತ್ತಾಯ್ತು, ಕಾಂಟ್ಯಾಕ್ಟ್ ಮಾಡಬೇಕು, ಯಾರಿಗೋ ಫೋನ್ ಮಾಡಬೇಕು, ನಿಮಗೇನೋ ಆಪತ್ತು ಎದುರಾಯ್ತು, ಅವಘಡ ಆಯ್ತು, ಅಪಘಾತ ಆಯ್ತು, ಇದಂತಹದ್ದು ನಾನು ಇಂತಹ ಜಾಗದಲ್ಲಿದ್ದೀನಿ, ಇಂತಹ ಅಪಾಯದಲ್ಲಿದ್ದೀನಿ, ಕಾಪಾಡಿ, ಇಷ್ಟೇ. ಅದಕ್ಕೆ 20 ನಿಮಿಷ, 2 ನಿಮಿಷ, 10 ಸೆಕೆಂಡು ಸಾಕಲ್ಲ. ಆ ಲೆಕ್ಕದಲ್ಲಿ ಇದನ್ನು ಮಾಡಿರೋದು. ಇದನ್ನ ಇಷ್ಟು ದಿನ ಬೇರೆ ಇಂತಹವ್ರಿಗೆ ಮಾತ್ರ ಕೊಡ್ತಿದ್ರು. ಸೇನೆಗೆ, ಸರ್ಕಾರಿ ಸೇವೆಯಲ್ಲಿರುವವರಿಗೆ, ಅದು ಏನು ಸರ್ಕಾರದಿಂದ ಅಪ್ರೂವ್ ಆಗಿದ್ರೆ ಆ ಸೇವೆಯಲ್ಲಿರುವ ವ್ಯಕ್ತಿಗೆ ಆ ಫೋನಿನ ಅವಶ್ಯಕತೆ ಇದೆ ಅನ್ನೋದಾದ್ರೆ ಅಂಥವರಿಗೆ ಮಾತ್ರ. ಸೈಂಟಿಸ್ಟ್ಗಳು ಎಲ್ಲೆಲ್ಲೋ ಹೋಗ್ತಿರ್ತಾರಲ್ಲ ಅಂಥವ್ರಿಗೆ, ಸೇನೆಯಲ್ಲಿರೋರಿಗೆ, ಯಾವ್ದಾವ್ದೋ ಬೆಟ್ಟ ಗುಡ್ಡ ಸಿಯಾಚಿನಿಂದ ಹಿಡಿದು ಎಲ್ಲೆಲ್ಲೋ ಹೋಗ್ತಿರ್ತಾರಲ್ಲ ಅಂಥವ್ರಿಗೆ, ಸರ್ಕಾರದಿಂದ ನಿಯೋಜಿತ ಜವಾಬ್ದಾರಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಕೊಡ್ತಿದ್ರು. ಈಗ ಅದನ್ನ ಪಬ್ಲಿಕ್ಗೆ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಇದು ಈಗ ಪಬ್ಲಿಕ್ಗೂ ಅವೈಲೇಬಲ್ ಇದೆ. 1,34,000 ರೂಪಾಯಿ ಬೆಲೆ ತೆತ್ತು ನೀವು ತಗೋಬಹುದು. ನೀವು ತಗೊಳ್ಳೋದಕ್ಕೂ ಸಹ ಸುಲಭ ಏನಲ್ಲ. ಅದಕ್ಕೂ ನೀವು DOT, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ಗೆ ವಿಶೇಷವಾದ ಪತ್ರ ಕೊಡಬೇಕು. ಯಾಕೆ ನಿಮಗೆ ಈ ಫೋನ್ ಅವಶ್ಯಕತೆ ಇದೆ ಅಂತ ಹೇಳಬೇಕು, ಅವರನ್ನ ಕನ್ವಿನ್ಸ್ ಮಾಡಬೇಕು. ಆಗ ನಿಮಗೆ ಅದಕ್ಕೆ ಓಕೆ ಮಾಡಿ ಆ ಫೋನ್ ಖರೀದಿ ಮಾಡೋದಕ್ಕೆ ನಿಮಗೆ ಅನುಮತಿಯನ್ನ ಕೊಡ್ತಾರೆ. ಇದನ್ನು ಯೂಶುವಲ್ ಆಗಿ ಇನ್ಮೇಲೆ ಯಾರು ಈ ಚಾರಣ ಹೋಗೋರು, ಸಮುದ್ರದಲ್ಲಿ ಹೋಗುವಂಥವ್ರು, ಆ ರೀತಿಯ ಜನ ಬಳಸ್ಕೊಳ್ಳೋದಕ್ಕೆ ತಗೊಳ್ತಾರೆ. ಅಂಥವ್ರಿಗೆ ಇದು ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ಸಾಮಾನ್ಯ ಜನಕ್ಕೂ ಅದೇ ರೇಟಾ ರೀಚಾರ್ಜ್ ಅಂದ್ರೆ? ನೋ, ಸಾಮಾನ್ಯ ಜನಕ್ಕೆ ಇನ್ನೂ ಕಾಸ್ಟ್ಲಿ ಇದೆ. ಸಾಮಾನ್ಯ ಜನಕ್ಕೆ ತಿಂಗಳಿಗೆ 5,835 ರೂಪಾಯಿ, 5,835 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಿಮಗೆ ಕೇವಲ 30 ನಿಮಿಷದ ಟಾಕ್ ಟೈಮ್ ಸಿಗುತ್ತೆ. ಇಡೀ ವರ್ಷದ ಪ್ಯಾಕೇಜ್ ಬೇಕು ಅಂದ್ರೆ ನೀವು 64,185 ರೂಪಾಯಿ ರೀಚಾರ್ಜ್ ಮಾಡಬೇಕು. 64,185 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 360 ನಿಮಿಷ ನಿಮಗೆ ಟಾಕ್ ಟೈಮ್ ಸಿಗುತ್ತೆ ಇಡೀ ವರ್ಷಕ್ಕೆ. ಸೊ ನೀವು ಅಂತಹ ಒಂದು ಅನಿವಾರ್ಯತೆಯಲ್ಲಿದ್ರೆ, ಅವಶ್ಯಕತೆ ಇದ್ರೆ ನಿಮಗದು ಅದನ್ನು ತಗೊಂಡ್ರೆ ಉಪಯೋಗಕ್ಕೆ ಬರುತ್ತೆ. ಇದೆಲ್ಲ ಈ ಅಮೌಂಟ್ಗಳೆಲ್ಲ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಕೆಲಸ ಅಥವಾ ನಿಮ್ಮ ಹಾಬಿ ಅಥವಾ ನೀವು ಹೋಗುವಂತಹ ಪ್ರದೇಶ ಆ ರೀತಿಯಾಗಿರುತ್ತೆ. ಸೊ ನೀವು ಅದನ್ನ ತೆಗೆದುಕೊಳ್ಳಬೇಕಾಗತ್ತೆ. ಸೊ ಇನ್ನು ಆ ಫೋನ್ ಅಲ್ಲಿರುವಂತಹ ಫೀಚರ್ಸ್ ಏನು ಅಂತಂದ್ರೆ, -40-50 ಡಿಗ್ರೀಸ್ ಅಷ್ಟು ಚಳಿಯಲ್ಲಿ ಕೊರಿತಾ ಇರುವ ಮಂಜುಗಡ್ಡೆಯ ಒಳಗಡೆ ಇದ್ರೂ ಸಹ ಅದೇನು ಕೆಟ್ಟೋಗಲ್ಲ. ಉರಿ ಬಿಸಿಲು 50 ಡಿಗ್ರಿ ದಾಟಿದ್ರು ಸಹ ಅದೇನು ಕೆಟ್ಟೋಗೋದಿಲ್ಲ. ಮತ್ತೆ ಬ್ಯಾಟ್ರಿ 160 ಗಂಟೆಗಳವರೆಗೆ ತಡೆಯುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 160 ಗಂಟೆವರೆಗೂ ತಡೆಯುತ್ತೆ. ಅಂದ್ರೆ ಮತ್ತಿಲ್ಲಿ ನಿಮ್ಗೆ ಅರ್ಥ ಆಗೋದೇನು ಅಂದ್ರೆ ಎಂಥವರಿಗೆ ಇದು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು. ಸೊ ಅಂಥದ್ದೊಂದು ಫೋನನ್ನು ಬಿಡುಗಡೆ ಮಾಡುವ ಮೂಲಕ BSNL ಈಗ ಹೊಸದಾಗಿ ಸುದ್ದಿ ಮಾಡ್ತಾ ಇದೆ. ಯಾಕೆ ಇದನ್ನ ನಾನು ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ, BSNL ಅಂತಹ ಕಂಪನಿ ಮುಳುಗೋಯ್ತದು, ಇನ್ನಿಲ್ವೇ ಇಲ್ಲ ಅನ್ನುವಂತಹ ಸನ್ನಿವೇಶದಲ್ಲಿರುವಂತಹ ಒಂದು ಕಂಪನಿ ಈ ರೀತಿಯಾದಂತಹ ಸಾಹಸಕ್ಕೆ ಕೈ ಹಾಕುತ್ತೆ. 1,34,000 ರೂಪಾಯಿ ಬೆಲೆಯ ಫೋನನ್ನು ರಿಲೀಸ್ ಮಾಡುತ್ತೆ ಅನ್ನೋದಾದ್ರೆ ಅದು ಒಂದು ಸಾಧನೆಯೇ.
ಆ ಕಂಪನಿಯ ಪರಿಸ್ಥಿತಿಯನ್ನ ಪರಿಗಣನೆಗೆ ತೆಗೆದುಕೊಂಡು ನೋಡಿದಾಗ ದೊಡ್ಡ ಸಾಧನೆ ಅಂತ ಕಾಣುತ್ತೆ. ಹಾಗಾಗಿ ಅದನ್ನ ನಿಮಗೆ ಹೇಳುವಂತ ಪ್ರಯತ್ನ ಮಾಡಿದೆ. ಬಟ್ ಇದೇನು ಹೊಸದೇನಲ್ಲ ಈ ರೀತಿ ಮಾಡಿದ್ದು. ಈ ಹಿಂದೆ ಆರ್ಮಿಗಾಗಿ 2017ರಲ್ಲಿ ಇಂತಹದೊಂದು ಫೋನನ್ನ BSNL ರಿಲೀಸ್ ಮಾಡಿತ್ತು. ಆಗ ತುಂಬಾ ಕಡಿಮೆ ಅದು ಫೀಚರ್ಸ್ ಇತ್ತು. ಅದರ ಕೆಪಾಸಿಟಿ, ಬ್ಯಾಟರಿ ಕೆಪಾಸಿಟಿ, ಈ ಕಾಲಿಂಗ್ ಕ್ವಾಲಿಟಿ ಎಲ್ಲವೂ ಸಹ ತುಂಬಾ ತುಂಬಾ ಕೆಟ್ಟದಾಗಿತ್ತು ಅಂತಲೇ ಹೇಳಬೇಕು. ಆದರೂ ಎಮರ್ಜೆನ್ಸಿಯಲ್ಲಿ ಒಂದು ಸಂದೇಶವನ್ನ ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಮುಟ್ಟಿಸೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಇತ್ತು. ಈಗ ಆ ಫೀಚರ್ಗಳೆಲ್ಲ ಇಂಪ್ರೂವ್ ಆಗಿದೆ. ಬ್ಯಾಟರಿ ಪವರ್ ಇಂಪ್ರೂವ್ ಆಗಿದೆ, ಸಿಗ್ನಲ್ ಸ್ಟ್ರೆಂತ್ ಇಂಪ್ರೂವ್ ಆಗಿದೆ, ಕಾಲ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಪ್ಲಸ್ ನೀವು ಕೆಲವು ನಂಬರ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಬಹುದು. ನಿಮಗೆ ಪ್ರಜ್ಞೆ ತಪ್ಪುವಂತಹ ಪರಿಸ್ಥಿತಿಯಲ್ಲೂ ಸಹ ಒಂದೇ ಒಂದು ನಂಬರ್ ಅನ್ನು ಒತ್ತಿದ್ರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾರ ನಂಬರ್ ಅನ್ನ ನೀವು ಸೇವ್ ಮಾಡಿ ಇಟ್ಟಿರ್ತೀರೋ ಅವರಿಗೆ ರಿಂಗ್ ಆಗುತ್ತೆ, ಎಮರ್ಜೆನ್ಸಿ ಮೆಸೇಜ್ ಕೊಡುತ್ತೆ ಇವರು ಆಪತ್ತಿನಲ್ಲಿದ್ದಾರೆ ಅಂತ. ಮತ್ತು ಸ್ಯಾಟಲೈಟ್ ಇರೋದ್ರಿಂದ GPS ಅಂತೂ ಇದ್ದೇ ಇರುತ್ತೆ. ನೀವು ಎಲ್ಲಿದ್ದೀರಿ ಅನ್ನೋದರ ಮಾಹಿತಿ, ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ 100% ಪಿನ್ ಪಾಯಿಂಟ್ ಮಾಡಿ ಹೇಳುತ್ತೆ ಇಂತಹ ಜಾಗದಲ್ಲಿ ಈ ವ್ಯಕ್ತಿ ಇದ್ದಾನೆ ಅಥವಾ ಈ ಫೋನ್ ಇದೆ ಅಂತ. ಫೋನ್ ಇದೆ ಅಂದ್ರೆ ಆ ವ್ಯಕ್ತಿ ಕೈಯಲ್ಲಿದ್ರೆ ಆ ವ್ಯಕ್ತಿ ಅಲ್ಲೇ ಇದ್ದಾನೆ ಅಂತ ಅರ್ಥ. ಅಲ್ಲಿಗೆ ರೆಸ್ಕ್ಯೂ ಆಪರೇಷನ್ಸ್ ಎಲ್ಲ ಸುಲಭ ಆಗ್ತವೆ, ನಿಮ್ಮನ್ನು ಹುಡ್ಕೊಂಡು ಬರೋದಕ್ಕೆ ಸಹ ಸುಲಭ ಆಗ್ತದೆ. ಸೊ ಇದು BSNL ಕಡೆಯಿಂದ ಬಂದಿರುವಂತಹ ಹೊಸ ಫೋನು. ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.